ಸರ್ ಹೇಳಿ, ಇವತ್ತು ಈ ದೇವಸ್ಥಾನದ ವಿಶೇಷತೆ ಬಗ್ಗೆ ಸ್ವಲ್ಪ ಹೇಳಿ ಸರ್. ಇವತ್ತಿನ ದಿನ ನಮ್ಮ ನಗರದ ಪ್ರತಿಷ್ಠಿತ ಕುಟುಂಬವಾದಂಥ ಶ್ರೀಯುತ ನಾಗರಾಜ್ ಅವರ ಕುಟುಂಬ ಮತ್ತು ಅವರ ಸಹೋದರರು ಈ ಒಂದು ಮನದೇವರಾದ ಚೌಡೇಶ್ವರ ದೇವಸ್ಥಾನವನ್ನು ಭವ್ಯವಾಗಿ ಕಲ್ಲಿನಲ್ಲೇ ನಿರ್ಮಾಣ ಮಾಡಿಸಿದೆ. ಸುಂದರವಾಗಿ ದೇವಸ್ಥಾನ ಬಂದಿದೆ. ಈ ದೇವಸ್ಥಾನ ಇಷ್ಟು ಬದ್ಧವಾಗಿ ಕಟ್ಟಿರೋದು ನೋಡಿದ್ರೆ ಸಾವಿರಾರು ವರ್ಷ ಕಲ್ಲಿನಲ್ಲೇ ಕಟ್ಟಿರೋದ್ರಿಂದ ಅಳ್ಳಾಡಲ್ಲ ಅಂಥ ದೇವಸ್ಥಾನವನ್ನು ಸುಂದರವಾಗಿ ನಗರಕ್ಕೆ ಒಂದು ಕಾಣಿಕೆಯಾಗಿ ಭಕ್ತಾದಿಗಳಿಗೆ ಒಂದು ಕೊಡುಗೆಯಾಗಿ ನಿರ್ಮಾಣ ಮಾಡ್ತಿದ್ದಾರೆ. ಆ ತಾಯಿಯ ಆಶೀರ್ವಾದ ನಗರದ ಗೌರಿಬಿದನೂರು ನಗರದ ಜನತೆಗಿರಲಿ, ನಮ್ಮ ನಾಗರಾಜ್ ಅವರ ಕುಟುಂಬದ ಮೇಲೆ ಇರಲಿ, ನಮಗೆಲ್ಲ ಕೂಡ ಆಶೀರ್ವಾದ, ತಾಯಿ ಆಶೀರ್ವಾದ ಇರಲಿ ಅಂತ ಅಂದ್ಬಿಟ್ಟು ಆಶಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಿ. ಶ್ರೀ ಚೌಡೇಶ್ವರಿ ದೇವಸ್ಥಾನದಲ್ಲಿ ಶಿಲಾಮೂರ್ತಿ ಪ್ರತಿಷ್ಠಾಪನೆ. ಅಭಿಲಾಷ್ ಲೇಔಟ್ನಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ಚೌಡೇಶ್ವರಿ ದೇವಸ್ಥಾನದಲ್ಲಿ ಶಿಲಾಮೂರ್ತಿ ಪ್ರತಿಷ್ಠಾಪನಾ ಸಮಾರಂಭ ಶನಿವಾರ ಮತ್ತು ಭಾನುವಾರ ದೀಪ ಲೋಕದೊಂದಿಗೆ ಎಲ್ಲ ಭಕ್ತರ ನೇತೃತ್ವದಲ್ಲಿ ಹೋಮಗಳು ಮತ್ತು ವಿವಿಧ ಪೂಜೆಗಳು ನಡೆದವು. ನಗರದ ಅಭಿಲಾಷ್ ಲೇಔಟ್ನಲ್ಲಿ ನೂತನವಾಗಿ ನಿರ್ಮಿಸಿರುವ ದೇವಸ್ಥಾನದಲ್ಲಿ ಫೆಬ್ರವರಿ 7 ಶನಿವಾರ ಸಂಜೆ 6ಕ್ಕೆ ಗಂಗೆ ಪೂಜೆ, ಧ್ವಜಾರೋಹಣ, ಗೋಮಾತೆ ಪೂಜೆ, ಮಹಾಗಣಪತಿ ಪೂಜೆ, ಸ್ವಸ್ತಿ ಪುಣ್ಯ ವಾಚನ, ಅಂಕುರಾರ್ಪಣೆ, ರಕ್ಷಾಬಂಧನ, ನವಗ್ರಹ ಶಾಂತಿ, ಕಳಶ ಪೂಜೆಗಳು, ದೇವರ ಶಯನಾದಿವಾಸ, ಹೋಮಗಳು ಮತ್ತು ಮಹಾಮಂಗಳಾರತಿಗಳೊಂದಿಗೆ ಮೊದಲ ದಿನದ ಕಾರ್ಯಕ್ರಮಗಳು ನಡೆದವು. ಭಾನುವಾರ ಬೆಳಗ್ಗೆ 5ರಿಂದ 6ರವರೆಗಿನ ಬ್ರಹ್ಮ ಮುಹೂರ್ತದಲ್ಲಿ ರತ್ನನ್ಯಾಸ, ಅಷ್ಟಬಂಧನ, ವಿಗ್ರಹ ಪ್ರತಿಷ್ಠಾಪನೆ, ಪಂಚಾಮೃತಾಭಿಷೇಕ, ಪ್ರಾಣ ಪ್ರತಿಷ್ಠಾಪನೆ, ಪುಷ್ಪಾಲಂಕಾರ, ದೃಷ್ಟಿ ಪೂಜೆ, ಬಲಿಹರಣ, ಪೂರ್ಣಾಹುತಿ, ಆಶೀರ್ವಾಚನದೊಂದಿಗೆ ಮೂಲ ಕಾರ್ಯಕ್ರಮ ನಡೆಯಿತು. ಈ ಪೂಜೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಶ್ರೀ ಚೌಡೇಶ್ವರಿ ದೇವಿಯ ದರ್ಶನ ಪಡೆದ ನಂತರ ಮಾತನಾಡಿದ ಶಾಸಕ ಪುಟ್ಟಸ್ವಾಮಿ ಗೌಡ, ನಾಗರಾಜಪ್ಪ ಕುಟುಂಬದವರು ಈ ದೇವಸ್ಥಾನವನ್ನು ಪೂರ್ಣ ಕಳ್ಳಿನಿಂದ ನಿರ್ಮಿಸಿ ಮಾಡಿದ್ದು 100 ವರ್ಷಗಳ ಕಾಲ ಬಾಳಿಕೆ ಬರುತ್ತೆ. ನಿರ್ಮಾಣ ಮಾಡಿರುವ ಕುಟುಂಬಕ್ಕೆ, ಭಕ್ತರಿಗೆ ಮತ್ತು ತಾಲೂಕಿನ ಜನತೆಗೆ ಚೌಡೇಶ್ವರಿ ತಾಯಿಯ ಆಶೀರ್ವಾದ ಉಂಟಾಗಲಿ ಎಂದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಕಣಜೇನಹಳ್ಳಿಯ ಶ್ರೀ ಕಾಳಿಕಾಂಬಾದೇವಿ ಚೌಡೇಶ್ವರಿ ಮಹಾಪುಣ್ಯ ಕ್ಷೇತ್ರದ ಪರಮಪೂಜ್ಯ ಶಿಲ್ಪಿ ನೀಲಕಂಠಾಚಾರ್ಯ ಅವರು ಮತ್ತು ಶಿಲ್ಪಿ ಸುಬ್ರಹ್ಮಣ್ಯ ಸ್ವಾಮಿಗಳು ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಪೂಜಾ ಕೈಂಕರ್ಯಗಳನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಿದರು. ದೇವಸ್ಥಾನ ನಿರ್ಮಾತೃ ಶೇಂದಿ ನಾಗರಾಜ್ ಅವರು ಮಾತನಾಡಿ, ತಿಪಟೂರು ತಾಲೂಕಿನ ದಸರಿಘಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾಗ ಚೌಡೇಶ್ವರಿ ಅಮ್ಮನವರು ದರ್ಶನ ಪಡೆದಿದ್ದೆ. ನಂತರ ನಮ್ಮ ಅಭಿಲಾಷ ಚಿತ್ರಮಂದಿರದಲ್ಲಿ ಮೂರ್ತಿ ಪ್ರತಿಷ್ಠಾಪನೆಗೆ ಕಾರಣರಾದರು. ಈಗ ಹೊಸದಾಗಿ ನಿರ್ಮಿಸಿರುವ ಕಲ್ಲಿನ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯೊಂದಿಗೆ ವಿಗ್ರಹ ಪ್ರತಿಷ್ಠಾಪನೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಈ ಪುಣ್ಯ ಕಾರ್ಯಕ್ರಮದಲ್ಲಿ ಶ್ರೀನಿವಾಸ ಗೌಡ, ವರಪ್ರಸಾದ ರೆಡ್ಡಿ, ಶೇಂದಿ ನಂಜಪ್ಪ, ಪಾರ್ವತಿ ದೇವಿ, ನಾಗರಾಜ್, ಭಾರತ್ ರಾಜ್, ಶರತ್ ರಾಜ್, ಶಶಿರಾಜ್, ಸೂರಜ್, ವಿಜಯ್, ರಕಲ್ ಚಂದ್, ಚಂದ್ರಮತಿ, ಮಂಜುಳಾ ಸೇರಿದಂತೆ ನೂರಾರು ಭಕ್ತರು ಭಾಗವಹಿಸಿದ್ದರು. ದೇವಸ್ಥಾನದ ಬಗ್ಗೆ ಸ್ವಲ್ಪ ದೇವಸ್ಥಾನದ ಹಿನ್ನೆಲೆ ಬಗ್ಗೆ ಹೇಳಿ. ನಮಗೆ ಪರಿಚಯ ಆಗಿದ್ದು ದಸರಿಘಟ್ಟ, ಅಂದರೆ ತಿಪ್ಪೂರು ತಾಲೂಕಲ್ಲಿ ದಸರಿಘಟ್ಟ ಅಂತಿದೆ. ಅಲ್ಲಿ ಚೌಡೇಶ್ವರಿ ನೆಲೆಸಿರೋದು. ಅಲ್ಲಿ ನಾವು ಅಲ್ಲಿ ಕಾಂಟ್ರಾಕ್ಟ್ ಮಾಡಿದಾಗ 81ರಲ್ಲಿ ಅಲ್ಲಿ ನಮಗೆ ಪರಿಚಯ ಆಯಿತು. ಅಲ್ಲಿ ಹಿಂಗೆ ಹೋಗ್ತಾ ಬರ್ತಾಯಿದ್ರು. ನಮ್ಮ ಮನೆಗೆ ಬರ್ತಾಯಿದ್ರು, ದೇವಿನ ಕರ್ಕೊಂಡು ಬರ್ತಾಯಿದ್ವಿ. ದೇವಿನ ಕರ್ಕೊಂಡ್ಬಂದು ಪೂಜೆ ಮಾಡಿ ಎಲ್ಲ ಮಾಡ್ತಾಯಿದ್ವಿ. ಆಮೇಲಿಂದ ನಮ್ಮ ಥಿಯೇಟ್ರ್ನಲ್ಲಿ ಪ್ರತಿಷ್ಠೆ ಮಾಡಿದ್ವಿ. ನಮ್ಮ ಥಿಯೇಟ್ರ್ನಲ್ಲಿ ಒಂದು ಪ್ರತಿಷ್ಠೆ ಮಾಡಿದ್ವಿ ಚೌಡೇಶ್ವರಿ ದೇವಿನ. ಸುಮಾರು ಒಂದು 15 ವರ್ಷ ಆಯಿತು ಪ್ರತಿಷ್ಠೆ ಮಾಡಿದ್ವಿ. ಆಮೇಲೆ ಜಾಗ ಬಿಟ್ಟಿದ್ವಿ. ಇದೆಲ್ಲ ಜಾಗ ನಮ್ಮದೇ ಜಾಗ. ಇಲ್ಲಿ ದೇವಸ್ಥಾನ ಕಟ್ಟಬೇಕು ಅಂತಲೇ ಒಂದು ಜಾಗ ಬಿಟ್ಟಿದ್ವಿ. ಸುಮಾರು ಒಂದು 2 ವರ್ಷದಿಂದ ಇದನ್ನು ಶುರು ಮಾಡಿ ಕಂಪ್ಲೀಟ್ ಆಗಿ ಇವತ್ತಿಗೆ ಪೂಜೆ ಪುನಸ್ಕಾರಗಳೆಲ್ಲ ಆಗಿ ಪ್ರತಿಷ್ಠಾಪನೆ ಆಗಿ ಬೆಳಗಿನ ಜಾವ 5 ಗಂಟೆಗೆ ಪ್ರತಿಷ್ಠಾಪನೆ ಆಯಿತು. ಹೋಮಾದಿಗಳು, ಪೂಜೆ, ಅಭಿಷೇಕ, ಕಲಶಾಭಿಷೇಕ, ಕಲಶ ಎಲ್ಲ ಮಾಡಿ ಎಲ್ಲ ಕಂಪ್ಲೀಟ್ ಎಲ್ಲ ಮಾಡುವಷ್ಟೊತ್ತಿಗೆ ಸುಮಾರು 12:30 ಆಯಿತು. ಎಲ್ಲ ಬೆಳಗ್ಗೆ 5 ಗಂಟೆಯಿಂದ 12:30 ಆಯಿತು. ಈ ಥರ ನಮ್ಮ ಗೌರಿಬಿದನೂರು ಪರಿಚಯ ಆಗಿದ್ದು ಚೌಡಮ್ಮ. ಇದನ್ನು ಮಾಡಿಸಿದವರು ಕಣಜೇನಹಳ್ಳಿ ಅಲ್ಲಿ ಚಿಕ್ಕಬಳ್ಳಾಪುರ ತಾಲೂಕು. ಅಲ್ಲಿ ಸ್ವಾಮಿಗಳಿದ್ದಾರೆ. ಏನು ಅವ್ರ ಹೆಸರು? ಸುಬ್ರಹ್ಮಣ್ಯ ಸ್ವಾಮಿಗಳು. ಅಲ್ಲಿ ದೇವಸ್ಥಾನ ಇದೆ, ಕಾಳಿಕಾಂಬ ದೇವಸ್ಥಾನ ಇದೆ. ಆ ಅರ್ಚಕರು ಬಂದು ಇಲ್ಲಿ ನೆರವೇರಿಸ್ಕೊಟ್ರು. ಸುಮಾರು
2 ದಿವಸದಿಂದ ಅವರೇ ಇದ್ದು ದೇವಸ್ಥಾನದಲ್ಲಿ ಹೆಂಗೆ ಮಾಡಿಸ್ಬೇಕು ಎಲ್ಲ ಅವರೇ ಮುತುವರ್ಜಿಯಿಂದ ವಹಿಸಿ ಎಲ್ಲ ಮಾಡಿ ಕೊಟ್ಟು ಸಮಸ್ತ ಗೌರಿಬಿದನೂರು ತಾಲೂಕು ಜನತೆಗೆ ಎಲ್ಲ ಒಳ್ಳೆಯದಾಗಲಿ, ಸಮಸ್ತ ಸನ್ಮಂಗಳಾದಿ ಭವಂತು ಅಂತ ಹೇಳ್ಬಿಟ್ಟು ಹಾರಿಸಿ ಆ ದೇವಿನ ಎಲ್ಲ ಮೆರವಣಿಗೆ ಮಾಡ್ಕೊಂಬಂದು ಕೂರಿಸಿದ್ದಾರೆ. ಅರ್ಚಕರು ಯಾರಿದ್ದಾರೆ ಸ್ವಾಮಿ ಇಲ್ಲಿ? ಅಶ್ವಥ್ ದಯಾನಂದ್ ಅಂತ ಅರ್ಚಕರು ಇದ್ದಾರೆ. ಮುಂಚೆ ಅವರೇ ಮಾಡ್ತಾ ಇದ್ರು, ಇವತ್ತೇನು ಬೇರೆ ಕಾರ್ಯಕ್ರಮ ಇದೆ ಅಂತ ಹೋಗಿದ್ದಾರೆ. ಈಗ ಪೂಜಾ ಕಾರ್ಯಕ್ರಮಗಳು ಪ್ರತಿದಿನ ಇರ್ತಾವ ಇಲ್ಲ ಪ್ರತಿದಿನ ಇರ್ತಾವ? ಮಂಗಳವಾರ ಶುಕ್ರವಾರ ಸ್ಪೆಷಲ್ ಅಭಿಷೇಕ ಎಲ್ಲ ಇರುತ್ತೆ. ಬಾರ ಯಾವಾಗಲೂ ಪೂಜೆ ನಡೀತಾ ಇರುತ್ತೆ.